1,000 ರೂಪಾಯಿ 800 ರೂಪಾಯಿ ಮಾರಿದ್ರು 12 ಲಕ್ಷ ಹುಟ್ಟದಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ. ರೈತರು ಎಲ್ಲ ಬಿಡಿಸ್ಕೊಂಡು ಕೂಲಿಯರ್ನ ಯಾರನ್ನು ಕರ್ಕೊಂಬೋದಿಲ್ಲ. ಇವ್ನು ನೋಡ ಅವಂಗ ಆ ಕಡೆಗೆ ಕೂಲಿಯರ್ನ ಯಾರನ್ನು ಸತ್ವ ಬಿಡ್ಸಂಗ್ ಕುಟುಂಬಸ್ಥರೇ ರೈತ ಬಾಂಧವ್ರೆ ಆಗ್ಲೇ ಒಂದು ವಿಡಿಯೋ ಮಾಡಿ ನನ್ನ ಮಕ್ಕಳು ಅವರು ಹೆಣ್ಣು ಮಕ್ಕಳು ಮಾತಾಡಿದ್ರಲ್ಲ, ಅವ್ರ ತಂದೆ ಇವರು ತಮ್ಮ ಎಲ್ಲ ಬಂದು ಅವರು ಬಿಡಿಸ್ಕೊಳ್ತಾವ್ರೆ. ಯಾಕಂದರೆ ಒಂದು ವಿಶೇಷವಾಗಿ ಒಂದು ಕಷ್ಟ ಬಿದ್ದು ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆದಿದ್ದಾರೆ. ಆದರೆ ಟೊಮಾಟೊ ಹಿಂಗೆ ಆಗ್ಬಿಟ್ಟೈತೆ. ಚೆನ್ನಾಗಿ ಮಳೆ ಬರ್ದಂಗೆ ಇದ್ದಿದ್ರೆ ಒಳ್ಳೆ ಲಾಟ್ರಿ ಇತ್ತು. ತಂಗಿದ್ರೆ ವಿಷಯ ತಿಳಿಸ್ಕೊಳ್ಳೋಕ್ಕಾಗಿ ರೈತರ ಬಗ್ಗೆ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲ ರೈತರು ತಿಳ್ಕೊಳ್ರಿ. ಬನ್ನಿ ಇದಕ್ಕೆ ಏನೇನು ಸಿಂಪರಣೆ ಪಡಿಸ್ತಾರೆ ಕೇಳೋಣ. ಈ ಟೊಮಾಟೊ ಗಿಡ ಹಾಕಿದ್ಮೇಲೆ ರೋಗಗಳು ಏನನ್ ಬಂದ್ರೆ ನೀವೇನ್ ಮಾಡ್ತೀರಾ? ಇದಕ್ಕೆ ಎಲ್ಲ ಹೊಡಿಬೇಕು ಔಷಧಿ. ಆರ್ಗಾನಿಕ್ ಔಷಧಿ ಹೊಡಿತೀರಾ? ಕೆಮಿಕಲ್ ಹೊಡಿತೀವಿ. ಹೊಡೆದ್ರೆ ರೈತರಿಗೆ ಏನು ತೊಂದರೆ ಆಗಲ್ವಾ? ಟೊಮಾಟೊ ಏನು ಆಗಲ್ಲ. ನಾಳೆ 25-40 ಗಂಟೆ ಮುಗಿದ್ಮೇಲೆ ಎಲ್ಲಿರ್ತದೆ ಅದು ಇದು ಮುಗಿದೋಗುತ್ತದೆ. ಏನು ತೊಂದರೆ ಆಗಲ್ಲ, ಯಾವುದು ಏನು ಆಗಲ್ಲ. ರೈತರಿಗೆ ಇದೇನು ಕವರ್ಗಳು ಹಾಕಿದಿರಲ್ಲ, ಅದೇನಕ್ಕೆ? ಅವು ಊಜಿ ಸುತ್ತಂಗೆ ಸೊಳ್ಳೆ ಇರ್ದಂಗೆ ಅವೆಲ್ಲ ಬಂದವ್ ಡೈರೆಕ್ಟ್ ಅದ್ರ ಮ್ಯಾಕ್ ಹೋಗ್ಬೇಕಂತ. ರೇಷ್ಮೆ ಹುಳ ಹೊಡಿತದಲ್ಲ ಊಜಿ, ಅದು ಎಳ್ಕೊಂಡ್ಬಿಡ್ತದೆ. ಆ ಊಜಿ ಟೊಮೆಟೊ ಗಿಡದ ಕಾಯಿ ಮೇಲೆ ಕೂತ್ಕೊಂಡಿದ್ದು ಆದ್ರೆ ನನ್ನ ಮಗದು ಉಳ್ಕಾತದೆ. ಅದನ್ನ ಹಾಕಿರೋದು ಯಾಕಪ್ಪ ಅಂದ್ರೆ ಅದ್ರಲ್ಲಿ ಗಮ್ ಕೊಟ್ಟಿದ್ದಾನೆ. ಹಾರಾಡ್ಕೊಂಬಂದು ಅದಕ್ಕೆ ತಗಲಾಕಂತ ಅಂದ್ರೆ ಆ ಹುಳ ಅಲ್ಲೇ ಸತ್ತೋತದೆ. ಟೊಮಾಟೊ ಸೇಫ್ಟ್ ಆಗಿರ್ತದೆ. ನಿಮ್ಗೆ ಇಟ್ಟಿರೋ ಫಸಲು ಯಾವುದೇ ರೋಗ ಕಾಯಿಲೆ ಬರಲ್ಲ. ನಿಮ್ಗೆ ಒಳ್ಳೆ ಬೆಲೆ ಸಿಗುತ್ತೆ. ಎಲ್ಲ ಅಲ್ಲೇ ಹೋಗ್ತಾವಲ್ಲ. ಎಷ್ಟು ಅರ್ಧ ವಾರ ಪಡಿ ಔಷಧಿನ 15 ದಿನ ಕೊಡೋದು ನಡೀತದ. ಅವಾಗ ಅವಷ್ಟು ಕಂಟ್ರೋಲ್ ಮಾಡ್ತವೆ. ನೋಡ್ಕೊಳ್ಳಿ. ಇವರೆಲ್ಲ ಹೇಳಿದ ವಿಚಾರಗಳು ಗಮನ ಪಟ್ಟು ನೀವು ಮೈಸೂರು ಕಡೆ ಅವರೆಲ್ಲ ವಿಡಿಯೋ ಮಾಡಿ ಹಾಕಿ ಅಂದ್ರಲ್ಲ, ಆಗ್ತಾ ಇದ್ದೀನಿ. ರೈತರು ಹೆಂಗೆ ಹೇಳ್ತಾರ ಹೇಳಿ. ಇನ್ನು ಊಜಿ ಹೊಡೆದಾಗ ಇನ್ನೊಂದು ಕೆಲಸ ಮಾಡ್ಬೋದು. ಹೊಲ ಸುತ್ತ ಮ್ಯಾಟ್ ಬಂದದೆ, ಮ್ಯಾಟ್ ಬಂದದೆ, ಸೊಳ್ಳೆ ಪದ್ರ ಅಂತ. ಅದು ತಂದಾಕ್ಬಿಟ್ರೆ ಅದು ಒಂದು ಊಜಿ 5 ಅಡಿ ಮೇಲೆ ಆರಲ್ ಬಂತೆ. 5 ಅಡಿ ಮ್ಯಾಟ್ ಹಾಕ್ಬಿಟ್ರೆ ಒಳಿಕೆ ಬರೋಕೆ ಅವಕಾಶ ಇಲ್ಲ. ಆ ಥರ ಕಾಂಪೌಂಡ್ ಮಾಡಬಾರ್ದಾಯ್ತು. ಖರ್ಚು ಬರ್ತದೆ, ಅದ್ರ ತಕ್ಕನಾಗಿ ಇಲ್ಲಿ ಇಳುವರಿ ಇಲ್ಲ, ದುಡ್ಡು ಉಳಿಯಲ್ಲ. ಅದಕ್ಕೋಸ್ಕರ ಏನೂ ಮಾಡಿಲ್ಲ, ಅವನ್ ತಂದು ಹಾಕಿದೀವಿ ಕವರು. ನೋಡಿ ಸ್ನೇಹಿತರೆ, ಎಲ್ಲ ವಿಚಾರಗಳು ಕೇಳಿರಲ್ಲ. ಎಲ್ಲ ತುಂಬ ಚೆನ್ನಾಗಿದೆ ಫಸಲು. ಆದರೆ ಮಳೆ ಬಂದು ಹಾಳಾಗ್ಬಿಟ್ಟೈತೆ. ಗಿಡ ಎಲ್ಲ ಫಸಲು ಚೆನ್ನಾಗಿ ಬಂದಿದ್ರೆ ಒಂದು 6 ಲಕ್ಷದಿಂದ 7 ಲಕ್ಷ ಸಿಗೋದು ಅಂತವ್ರೆ. ಆದರೆ ಮಳೆ ಬಂದು ಇವಾಗ ಬೆಲೆ ಬಂದಾಗ ಈ ಥರ ಆಯಿತು. ಬೆಲೆಯಿಂದ ಒಳ್ಳೆ ಬೆಳೆ ಬಂದಾಗ ಬೆಳೆ ಗಗನದ ಮಸ್ತ ಬಂದಾಗ ಅವೆಲ್ಲ ಕಡೆ ಒಂದೇ ಥರ ವಾತಾವರಣ ಇದ್ದಾಗ ಏನು ಬೆಳೆ ಚೆನ್ನಾಗಿ ಬರ್ತದೆ. ರೈತರ ಕಷ್ಟ ಏನಂತ ಬೆಂಗಳೂರು ಅವ್ರು ಕೂತ್ಕೊಂಡು ಒಂದ್ಸಲಿ ತಿಪ್ಪಿಗೆ ಹಾಕೋದು, ಒಂದ್ಸಲಿ ಬೆಟ್ಟಿಗೆ ಹತ್ತೋದು. ಎಮ್ಮೆ ಥರ ಆಗಿರ್ತೀರ. ಬಂದು ಒಂದು ಸ್ವಲ್ಪ ರೈತರ ಬಗ್ಗೆ ತಿಳ್ಕೊಳ್ಳಿ. ಹಳ್ಳಿ ಕಡೆ ಬಂದು ನೀವು ತಿಳ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾರೆ ಮಲ್ಕೋದ್ರ ಜನಕ್ಕೆ ಏನಾನ ಹೇಳ್ತೀರಾ? ರೈತರಿಗೆ ಕಷ್ಟಪಡಿ ಅಂತ. ನೀವು ಕಷ್ಟ ಬೀಳ್ಬೇಕು. ಕಷ್ಟ ಬಿದ್ರೆ ಫಲ. ಕಷ್ಟ ಇವಾಗ ಕೈ ಕೆಸರು ಆದ್ರೆ ಬಾಯಿ ಮೊಸರು. ಅಲ್ಲ, ಹಳ್ಳಿ ನಿಮ್ಮಂಗೆ ಬೋರ್ ಹಾಕ್ಸ್ಬಿಟ್ಟವ್ರೆ. ಬೋರ್ ಹಾಕ್ಸಿದ್ರೆ ನೀರ್ ಸಿಕ್ಕೇವೆ. ಎಲ್ಲ ಬೀಳ್ಬಿಟ್ಟು ಬೋರು ಎಲ್ಲ ಮುಚ್ಚಿಕ್ ಹೋಗ್ಯಾರ. ಯಾಕಾಗಿ ಹಂಗ್ ಬಿಟ್ಟು ಹೋಗ್ಬೋದ? ಲಾಸು ಕೂಲಿಯರು, ಲೇಬರ್ ಬಿಡಬಾರ್ದು. ಲೇಬರು ಲಾಸ ಆದಾಯ, ಲೇಬರ್ ಸಿಗಲ್ಲ, ಸಮಸ್ಯೆ. ಅಲ್ಲ, ಎಲ್ಲ ಇದು ಬೋರ್ವೆಲ್ ಹಾಕ್ಸವ್ರೆ. ಹೂನಪ್ಪ, ಇವತ್ತಿನ ಖರ್ಚಿಗೆ ಏನು ಉಳಿಯಲ್ವಲ್ಲ. ಉಳಿತಾಯ ಆಗ್ಬೇಕು ಅಂದ್ರೆ ಏನನ್ನ ಮಾಡ್ಬೋದು. ವ್ಯವಸಾಯದಲ್ಲಿ ಎಂದೂ ಲಾಸ್ ಆಗಲ್ಲ. ಬೆಳೆ ಹಿಂದಿಂದಲೇ ಬೆಳಿತಾ ಇದ್ರೆ ಒಳ್ಳೆ ನೀರ್ ಸಿಕ್ಕೇವೆ, ಆದ್ರೂ ಬಿಟ್ಟು ಹೋಗ್ತಾವ್ರೆ. ಯಾಕಾಗಿ? ಲೇಬರ್ ಇಲ್ದ. ಲೇಬರ್ ಏನ್ ಬೇಕಾದ್ರೂ ಮಾಡ್ಬೋದು. ಕೂಲಿ ಕೊಡ್ತೀವಿ ಅಂದ್ರೆ 500 ರೂಪಾಯಿ ಕೂಲಿ ಅಂದ್ರೂ ಕೂಡ ಬರೋದಿಲ್ವಲ್ಲ. ರೈತರು ಎಲ್ಲ ಹಿಂಗೆ ಬೆಂಗಳೂರು ಸರ್ಕಾರನೇ ಎಲ್ಲ ಅಧ್ವಾನ ಮಾಡಿರೋದು. 2,2 ಸಾವಿರ ಕೊಟ್ಟು ಎಲ್ಲ ಅಧ್ವಾನ ಮಾಡಿ ಹಾಕಿವ್ರೆ. ಅದೇ ಸಿದ್ದರಾಮಯ್ಯನವ್ರು ಬಸ್ ಫ್ರೀ ಮಾಡಿರೋ. ಪುಕ್ಕಟ್ಟೆ ಬಸ್ಸು, ಪುಕ್ಕಟ್ಟೆ ಗಂಡ ಹೊರತುಂಬ ಉಂಡ ಅಂತ ಹೇಳಿ ಪುಕ್ಕಟ್ಟೆ ಬಸ್ 2,000 ದುಡ್ಡು ಕೊಡ್ತಾನೆ. ರೈತರು ಇನ್ಯಾಕೆ ಕೆಲಸ ಮಾಡಿದ್ದೇಳು ನಮ್ಮನ್ನ ಮಾಡ್ಲಿ. ಒಂದ್ ಬೆಳೆ 2 ಬೆಳೆ ಇಕ್ತಾರೆ, ಅದ್ರಲ್ಲಿ ಲಾಸ್ ಆಯ್ತಾ? ಆ ಬೆಳೆ ಸವಾಸನೆ ಬೇಡ, ಬೇರೆ ಏನಾನ ಮಾಡಿದ್ರೆ ಯಾರಿಗಾನ ಮಾಡ್ಬೇಕು ಅವರು.
ಯಾಕೆ ಮಾಡ್ಬೇಕು ಈ ಲೆಕ್ಕಾಚಾರ ತಿನ್ನೋರ್ಗೆಲ್ಲ 2,000 ಕೊಟ್ರೆ ಬದುಕೇಲ್ ಬರ್ತಾರೆ. 5,000 ಆಗಿರೋದು ದುಡ್ಡು ತಿನ್ನ ಮಾಡ್ಬೇಕಾಯ್ತು ಅಂದ್ರೆ ಹಾ ಎಜುಕೇಶನ್ ಫ್ರೀ 60 ವರ್ಷ 70 ವರ್ಷ ವಯಸ್ಸಾದವ್ರಿಗೆ ಫ್ರೀ ಏನೇ ಮಾಡಿರೋನು ಫ್ರೀ ಮಾಡಿ ಇಲ್ಲ ಯಾವ್ದಾರ ಬಡವ್ರ ಮಕ್ಕಳಿಗೆ 60 ವರ್ಷ ಮೇಲ್ಪಟ್ಟವ್ರು ಏನೇ ಮಾಡ್ಲಿ ಫ್ರೀ ಮಾಡಿ ಅವ್ರಿಗೆ 5,000 ಕೊಡ್ಲಿ ಹ್ಮ್. ಅಂತದ್ ಬಿಟ್ಬಿಟ್ಟು ಇವ್ ಕಲ್ಲು Education improve ಮಾಡ್ಬೇಕಾದ್ರೆ ಬಂದಿದ್ದಂಗಿರೋ ಮಕ್ಳಿಗೆ. ಗಟ್ಟು ಬುಟ್ಟಾಗಿರೋರ್ಗೆಲ್ಲ 2,000 ಕೊಟ್ರೆ ಉಳಿತೈತ ಪ್ರಪಂಚ ಹಂಗೆ ಯಾವ್ದು ಬಂದ್ರು ಉಳಿಯಲ್ಲ. ಇವ್ರು ಹೆಸರು ಮಾಡ್ಕೊಂಡು ಇದಕ್ಕೋಸ್ಕರನೇ ಇನ್ನ ರೈತರು ಬಡವರು ಇರ್ತಾರೆ, ಅವರು ಹಾಸ್ಪಿಟಲ್ ಕಟ್ಸ್ಕೊಂಡು 5 ಲಕ್ಷ ಆಗುತ್ತೆ ಅಂತ 5 ಲಕ್ಷ ಕೊಟ್ಟು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಅವ್ರಿಗೆ ಮಾಡ್ಬೇಕು ಬಡವರು ಬಗ್ರಿಗೆ ಏನಿಲ್ದೆ ನಿರ್ಗತಿಕರಿಗೆ ಮಾಡ್ಲಿ. ಚೆನ್ನಾಗಿರೋ ಬಂಡೆ ಅಂತ ಜನಕ್ಕೆಲ್ಲ ಮನೆ ಕೊಂಡಿರೋರಿಗೆಲ್ಲ ಯಾಕೆ 2,000 ಸಾವುಕಾರರಿಗೂ 2,000 ಅಕ್ಕಿ ಬಸ್ ಎಲ್ಲ ಫ್ರೀ ಆಗಿ ಜನ ಕಷ್ಟ ಬೀಳೋರ್ಗು 2,000 ಬೀಳ್ದಂಗೆ ನಿಮ್ದೇ ಇರೋರ್ಗು 2,000. ನೋಡಿ ಈ ರೈತರು ಕಷ್ಟಪಟ್ಟು ಮನೆಯವರೇ ಕಳೆ ಕಟ್ಕೊಂಡು ಗಿಡಗಳನ್ನ ಇದನ್ನ ಕಡ್ಡಿ ಹಾಕಿ ದಾರ ಕಟ್ಟಿ ಇಷ್ಟೆಲ್ಲ ಬೆಳೆಸಿ ಹಿಂಗ್ ಮಾಡಿರೋದಕ್ಕೆ ಇವತ್ತು ದುಡ್ಡು ನೋಡ್ತಾವ್ರೆ. ಸಿದ್ದರಾಮಯ್ಯ ಅಂತವ್ರು ನಂಬ್ಕೊಂಡ್ರೆ ಮಣ್ಣು ತಿನ್ಬೇಕು. ಮಣ್ಣು ತಿಂದು ಇದು 3 ಕಣ್ಣಿಗೆ ಶಿಫ್ಟ್ ತಗೊಂಡು ಮೂಡ್ಗಾಡಿಕೆ ಗೋವಿಂದ ಅಂತ ಹೋಗ್ಬೇಕಾಗ್ತೈತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಬನ್ನಿ, ಊರಾಗ ಯಾರೆಲ್ಲ ಬೋರ್ ಹಾಕ್ಸಿ ಬಿಟ್ಟು ಹೋಗಿದ್ದೀರಾ ಅಂತವ್ರೆಲ್ಲ ಬಂದು ಕಷ್ಟ ದುಡಿಯೋನ್ಗೇನು ಒಂದಲ್ಲ ಮಾರ್ಗ. ಕಷ್ಟಪಟ್ಟು ದುಡೀರಿ ಅಂತವ್ರೆ ರೈತರು. ನೋಡಿ ಇವ್ರದ್ದು 12.5 ಎಕರೆ ಜಮೀನು ಐತೆ. ನೋಡಿ ಹೆಂಗಿದೆ, ಒಂದೇ ಜಾಗದಲ್ಲಿ ಯಾರು ಅವರೇ ಕಳೆ ತತ್ಕೊಂಡು ಅವರೇ ಪೈರು ನಾಟಿ ಮಾಡ್ಕೊಂಡು ಅವರೇ 12.5 ಎಕರೆಗೆ 12,500 ಕೊಡಲ್ಲ ನಾವು ಒಂದು ವರ್ಷ ಕೂಲಿ ಲೇಬರ್ ಕೊಡಲ್ಲ, ಅವರೇ ದುಡ್ಕಂತವ್ರು. ನೋಡಿ ಅವ್ರ ಶ್ರಮ ಬಿದ್ದಿರತ್ತೆ, ಇವತ್ತು ಫಲ ಸಿಕ್ತೈತೆ. ಯಾವ ಶ್ರಮ ಬೀಳಲ್ವೋ ಅವ್ರಿಗೆ ಸೋಂಬೇರಿ ಆಗ್ತಾರೆ. ಅದಕ್ಕೋಸ್ಕರ ರೈತರಿಗೆ ಏನಾರ ಒಂದು ಬರ ಅಪ್ಪಿ ತಾ ಬರ ಎಲ್ಲ ಮನೆಗಳು ಮಕ್ಕಳು ಮರಿ